ವಿಶ್ವಭಾರತಿಯ ಎಲ್ಲ ಚಾನೆಲ್ನ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ನಗರ ಯಲಹಂಕ ನ್ಯೂ ಟೌನ್ನಲ್ಲಿ ಬೆಳ್ಳಿ ಆಭರಣ ಮಳಿಗೆ ಪ್ರಾರಂಭ ಆಗಿದೆ. ಇಲ್ಲಿ ಎಲ್ಲ ರೀತಿಯ ಬೆಳ್ಳಿ ಆಭರಣ ಕೈಗೆಟುಕುವ ಬೆಲೆಗೆ ಸಿಗುತ್ತವೆ. ರಾಜಸ್ಥಾನ ಮೂಲದ ಶಿವಲಾಲ್ ಎಂಬುವರು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಇದೀಗ ಆಭರಣ ಕ್ಷೇತ್ರಕ್ಕೂ ಧುಮುಕಿದ್ದಾರೆ. ಯಲಹಂಕ ಉಪನಗರ, ಹಟ್ಟೂರು, ರಾಮಗೊಂಡಹಳ್ಳಿ, ಅನಂತಪುರ ಈ ಭಾಗಗಳು ಅಂದರೆ ಯಲಹಂಕ ನಗರವನ್ನು ಹೊಂದ್ಕೊಂಡಂತೆ ಇರತಕ್ಕಂಥ ಸುತ್ತಮುತ್ತಲ ಜನತೆ ಚಿನ್ನಾಲೇಪಿತ ಬೆಳ್ಳಿ ಆಭರಣ ಮಳಿಗೆಗೆ ಭೇಟಿ ಕೊಡಿ. ನಿಮ್ಗೆ ಇಷ್ಟ ಆದ ಆಭರಣಗಳನ್ನು ಪರ್ಚೇಸ್ ಮಾಡಿ. ಮೇ 15ನೇ ತಾರೀಕು ಯಲಹಂಕ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ರವರು ಈ ಆಭರಣ ಮಳಿಗೆಯನ್ನು ಪ್ರಾರಂಭ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. ಇಲ್ಲಿ ಎಲ್ಲ ರೀತಿಯ ಡಿಸೈನ್ನ ಆಭರಣಗಳು ಸಿಗಲಿವೆ. ಜನತೆಗೆ ಒಳ್ಳೆಯ ಆಭರಣಗಳು ಲಭ್ಯವಾಗಲಿ, ಮಾಲೀಕರಿಗೆ ಶುಭವಾಗಲಿ ಎಂದು ಗಣ್ಯರು ಹಿತೈಷಿಗಳು ಶುಭ ಕೋರಿದ್ದಾರೆ. ಇವತ್ತು ಸಾಗರ್ ಜ್ಯುವೆಲ್ಲರ್ಸ್ ಅಂತ ಇವರು ಓಪನ್ ಮಾಡ್ತಾ ಇದ್ದಾರೆ. ಇವರು ಮೊದಲು ಟೆಕ್ಸ್ಟೈಲ್ ಬಿಸ್ನೆಸ್ಲಿ ಇದ್ದರು, ಹಾಗೆ ಈ ಸಿಲ್ವರ್ ಆ್ಯಂಡ್ ಗೋಲ್ಡ್ ಬಿಸ್ನೆಸ್ಸಿಗೂ ಬಂದಿದ್ದಾರೆ. ಈಗ ಮೇಯ್ನ್ಲಿ ಈಗ ಸಿಲ್ವರ್ ಆರ್ನಮೆಂಟ್ಸು ಮತ್ತು ಸಿಲ್ವರ್ ಆರ್ಟಿಕಲ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಮತ್ತು ಗುಡ್ ಆಫರಲ್ಲಿ ಈಗ ಮೇಕಿಂಗ್ ಚಾರ್ಜಲ್ಲಿ 50% ಆಫ್ ಏನೋ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇವರು ಭಾಳ ವರ್ಷದಿಂದ ಚಿರಪರಿಚಿತರು. ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ಹೆಸರು ಟ್ರ್ಯಾಕ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಒಳ್ಳೆ ಸರ್ವೀಸು ಜನಗಳಿಗೆ ಕೊಡ್ಬೋದು. ವೆಲ್ಕಮ್ ಟು ಶ್ರೀ ಸಾಗರ್ ಸಿಲ್ವರ. ಎಲ್ಲರಿಗೂ ನಮಸ್ಕಾರ. ನಾವು ಸಿಲ್ವರ್ ಬಿಸ್ನೆಸ್ ಓಪನ್ ಮಾಡ್ತಾಯಿದ್ದೀವಿ. ತುಂಬ ಕಮ್ಮಿ ಮೇಕಿಂಗ್ ಚಾರ್ಜ್, 50% ಡಿಸ್ಕೌಂಟ್ ಇದೆ ಇವತ್ತು. ಭಾಳ ಡಿಫ್ರೆಂಟ್ ಐಟಮ್, ಹೊಸ ಡಿಸೈನ್ ಇದೆ, ಫುಲ್ ಆ್ಯಂಟಿಕ್ ಐಟಮ್ ಎಲ್ಲ ಇದೆ. ಬನ್ನಿ, ಎಲ್ಲರಿಗೂ ನಮಸ್ಕಾರ. ಕಮ್ಮಿ ರೇಟ್ ಆಗುತ್ತೆ, ಒಳ್ಳೆ ಸರ್ವಿಸ್ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಸರ್, ಫುಲ್ ಫ್ಯಾನ್ಸಿ ಐಟಮ್ ಇದೆ, ಫುಲ್ ನ್ಯೂ ಕಲೆಕ್ಷನ್ ಇದೆ. ಇಲ್ಲಿ ಈ ಡಿಸೈನ್ ಎಲ್ಲಿನೂ ಸಿಕ್ಕಲ್ಲ. ಇಲ್ಲಿ ನಿಯರೆಸ್ಟ್ ತುಂಬ ರೀಸನಬಲ್ ರೇಟ್ ಹಾಕ್ಕೊಡ್ತೀವಿ. ಬನ್ನಿ ಸರ್. ಯಲಹಂಕ ನ್ಯೂ ಟೌನ್ 16B ಮೇನ್ ರೋಡಲ್ಲಿದೆ. ಇವರು ಚಿರಪರಿಚಿತರು. ಸಾಗರ್ ಬಟ್ಟೆ ಅಂಗಡಿ ಅಂತ ಇತ್ತು ಸುಮಾರು ವರ್ಷದಿಂದ. ಇದನ್ನೇ ಸಾಗರ್ ಜ್ಯುವೆಲ್ಲರ್ಸ್ ಅಂತ ಮಾಡಿದ್ದಾರೆ. ಬೆಳ್ಳಿ ಐಟಮ್ ಒಳ್ಳೊಳ್ಳೆ ಐಟಮ್ ಇಟ್ಟಿದ್ದಾರೆ. ಒಳ್ಳೆ ವ್ಯಾಪಾರ ಆಗ್ತದೆ ಅಂತ ನಾವೊಂದು ಅಂದ್ಕೊಂಡಿದ್ದೀವಿ. ಸಿಲ್ವರ್ ಕಲೆಕ್ಷನ್ ಅವ್ರಿಗೆ ನಮ್ಮ ಕಡೆಯಿಂದ ಗಾಂಚಿ ಸಮಾಜದಿಂದ ಹಾರ್ದಿಕ್ ಶುಭಕಾಮನೆ. ಆಮೇಲೆ ಇವ್ರದ್ದು ತುಂಬ ವರ್ಷದಿಂದ ಒಂದು ಮನಸ್ಸಲ್ಲಿ ಇತ್ತು, ಒಂದು ಒಳ್ಳೆ ಕಲೆಕ್ಷನ್ದು ಸಿಲ್ವರ್ ಬೆಳ್ಳಿ ಐಟಮ್ದು ಒಂದು ಶೋರೂಮ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಇವತ್ತು ಅವ್ರದ್ದು ಆಸೆ ಎಲ್ಲ ಆಗಿದೆ. ಆ ಆಸೆ ಪ್ರಕಾರ ಇವರು ಅಷ್ಟೇ ಒಳ್ಳೆ ಐಟಮ್ ಸೆಲೆಕ್ಷನ್ ಮಾಡಿ ಎಲ್ಲ ಸ್ಟಾಕ್ ಮಾಡಿದ್ದಾರೆ. ಇಲ್ಲಿ ನ್ಯೂ ಟೌನಲ್ಲಿ ಒಳ್ಳೆ ಐಟಮ್ ಗಿರಾಕಿಗಳಿಗೆ ಒಳ್ಳೆ ಸೆಲೆಕ್ಷನ್ ಸಿಕ್ಕಬೇಕು ಅಂತ ಅವ್ರಿಗೆ ಒಂದು ಆಸೆ ಇತ್ತು. ಅದು ಎಲ್ಲ ಅವ್ರದ್ದು ಆಸೆ ಇದಾಗಿದೆ. ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹಾರ್ದಿಕ ಶುಭಾಶಯಗಳು. ಯಲಹಂಕ ಉಪನಗರದಲ್ಲಿ ಒಡವೆ ಅಂಗಡಿ ನಮ್ಮ ಸ್ನೇಹಿತರಾದಂಥ ಶಿವಲಾಲ್ ಅವರು ಇನಾಗ್ರೇಷನ್ನು ಮತ್ತು 3 ಗಂಟೆ ಶಾಸಕರು ಸಹ ಬರ್ತಾರೆ. ಅದರಿಂದ ಅವ್ರಿಗೆಲ್ಲ ಶುಭವಾಗಲಿ. ಮತ್ತು ಯಲಹಂಕ ಅದಲ್ಲಿ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಎಲ್ಲೂ ಸ್ವಲ್ಪ 2 ರೂಪಾಯಿ ಕಡಿಮೆ ಸಿಕ್ಕಲಿ ಗ್ರಾಹಕರಿಗೆ ಮತ್ತು ನಮ್ಮ ಲೋಕಲ್ ಜನಕ್ಕೆ. ಸೊ ಅದರಿಂದ ಒಳ್ಳೆ ಡಿಸೈನ್ ಆಗಲಿ ಮತ್ತು ಎಲ್ಲದಕ್ಕೂ ಇವತ್ತು ಒಂದು 2 ರೂಪಾಯಿ ಉಳಿತಾಯ ಆಗಬೇಕಂತ ಕಸ್ಟಮರ್ ಇರ್ತಾರೆ. ಸೊ ಸಹ ಇಲ್ಲಿ ರೇಟು ಹೆಚ್ಚಿಗೆ ಕಡಿಮೆ ಇರ್ತದಂಗಿಂದ ಇವತ್ತು ಗ್ರಾಹಕರು ಬರ್ತಾರೆ. ಮತ್ತು ಯಲಹಂಕ ಬೆಂಗಳೂರು ನಾರ್ತು ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕು. ಎಲ್ಲ ಬಿಸ್ನೆಸ್ ಅವರು ಸಹ ಆಗಿಸ್ಬೇಕು ಯಲಹಂಕ ಕರ್ನಾಟಕ ಸ್ಟೇಟಲ್ಲಿ. ಮತ್ತು ಮಾಧುರ್ಯದಂಥ ಸ್ಟೇಟು ಕರ್ನಾಟಕದಲ್ಲಿ ಯಾವುದು ಇಲ್ಲಿ ಹೇಳಂಗಿಲ್ಲ. ವಾತಾವರಣ ಆಗಲಿ ಮತ್ತು ಇನ್ನೂ ಒಂದು ಡೆವಲಪ್ಮೆಂಟ್ ಆಗಲಿ ಮತ್ತು ಸಹ ಸೇಫ್ಟಿಗಾಗಲಿ ಎಲ್ಲ ಚೆನ್ನಾಗಿದ್ದಾರೆ. ಮತ್ತು ಶಾಸಕರು ಎಲ್ಲ ಅವರು ಜನಸೇವೆ ಮಾಡಿಕೊಂಡು ಜನಸೇವರಿಗಾಗಿದ್ದಾರೆ. ಮತ್ತು ಅದೇ ಥರ ಜನಸೇವರು ಜನನ ಹತ್ರ ತಲುಪಿಸ್ತಾ ಇದ್ದಾರೆ. ಕ್ಷೇತ್ರ ದೊಡ್ಡದು ಇರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ಚೆನ್ನಾಗಿ ಮಾಡ್ತಾರೆ. ಇನ್ನು ಮುಂದಕ್ಕೆ ಅವರು ಸಹ ಚೆನ್ನಾಗಾಗಲಿ. ಮತ್ತು ಎಲ್ಲರಿಗೂ ಶುಭಾಶಯಗಳು. ಮಿನಿಸ್ಟ್ರು ಆಗಬೇಕು ಅಂತ ನಮಗೆ ಭಾಳ ಆಸೆ ಇದೆ, ಹಾಗೆ ಆಗ್ತಾರೆ. ಇವತ್ತು ಯಲಹಂಕ ಉಪನಗರದ ಮುಖ್ಯ ರಸ್ತೆಯಲ್ಲಿ ಸಾಗರ್ ಜ್ಯುವೆಲ್ಲರ್ಸ್ ಬೆಳ್ಳಿ ಅಂಗಡಿಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ವೈವಿಧ್ಯಮಯವಾದಂಥ ಬೆಳ್ಳಿಯ ಸಾಮಗ್ರಿಗಳು ಮತ್ತು ಬೆಳ್ಳಿಗೆ ಬಂಗಾರದ ಲೇಪನವನ್ನು ಮಾಡಿದಂಥ ಆಧುನಿಕವಾದಂಥ ಆಭರಣಗಳನ್ನು ಕೂಡ ನಾವು ಮೊದಲನೇ ಬಾರಿಗೆ ನೋಡಿರ್ತಕ್ಕಂಥದ್ದು. ಚಿನ್ನಕ್ಕೂ ಅದಕ್ಕೇನು ಬೇರೆ ವ್ಯತ್ಯಾಸ ಇಲ್ಲ. ಇವತ್ತು ಯಲಹಂಕದ ಆರ್ಥಿಕ ಬೆಳವಣಿಗೆಯಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ನಮ್ಮ ರಾಜಸ್ಥಾನಿಯಿಂದ ಬಂದಿರತಕ್ಕಂಥ, ನಾವು ಸೇಟುಗಳು ಅಂತಲೇ ಕರೆಯೋದು, ಮಾರವಾಡಿಗಳಂದರೆ ಗುಜರಾತು, ಇವತ್ತು ಸಾಕಷ್ಟು ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಅನೇಕ ಜನ ಸ್ಥಳೀಯರಿಗೆ ಕೂಡ ಉದ್ಯೋಗ ಅವಕಾಶವನ್ನು
ಕೊಟ್ಟು ಇವತ್ತು ಯಲಹಂಕ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅವರು ಭಾಳ ಪ್ರಮುಖ ಪಾತ್ರವನ್ನು ಕೂಡ ಮಾಡಿದ್ದಾರೆ. ಮತ್ತು ನಮಗೆ ತುಂಬ ಅಭಿಮಾನಿಗಳು ಕೂಡ ಹೌದು ಅವರು. ಯಾವುದೇ ರೀತಿಯಾದಂಥ ಧಾರ್ಮಿಕ ಕಾರ್ಯಗಳಿರ್ಬೋದು, ಅನೇಕ ದೇಶದ ಪ್ರಕೃತಿ ವಿಕೋಪ ಇರ್ಬೋದು, ಫ್ಲಡ್ಸು ಇವೆಲ್ಲ ನಡೆದಾಗ ಉದಾರವಾಗಿ ನಮಗೆಲ್ಲ ಸಹಾಯವನ್ನು ಮಾಡೋಂಥವ್ರು ಮೊದಲನೇದಾಗಿ ನಿಂತ್ಕೊಂಡು ಇವರು ನಮಗೆ ಸಹಾಯವನ್ನು ಮಾಡಿರ್ತಕ್ಕಂಥವ್ರು. ಸೊ ಅವರೆಲ್ಲ ಇರ್ತಕ್ಕಂಥ ಒಗ್ಗಟ್ಟು ನಾವು ನೋಡಿ ಕಲ್ತ್ಕೊಬೇಕು. ಮತ್ತು ವ್ಯಾಪಾರಿ ಮನೋಭಾವ, ಯಾರಾದರೂ ಒಬ್ಬರು ಕೆಳಗಡೆ ಬಿದ್ದರೆ ಅವರನ್ನು ಮೇಲ್ಕೆತ್ತುವಂಥ ಕೆಲಸ, ಇವೆಲ್ಲ ಒಂದು ಫ್ಯಾಮಿಲಿ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದ ಆರ್ಥಿಕತೆಗೆ, ಬೆಂಗಳೂರು ಆರ್ಥಿಕತೆಗೆ ಕೂಡ ಅವರ ಕೊಡುಗೆ ತುಂಬ ದೊಡ್ಡದಿದೆ. ಮತ್ತು ನನಗೂ ಪೊಲಿಟಿಕಲಿ ಕೂಡ ಅವರು ಭಾಳ ಬೆಂಬಲವಾಗಿ ನಿಂತ್ಕೊಂಡು ನನಗೆ ಸಹಾಯ ಮಾಡುವಂಥ ಸಮುದಾಯ ಅವ್ರಿಗೆ ಒಳ್ಳೆಯದಾಗಲಿ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.